ಈಗ ನಾವು ಎರಡು ಕಾರ್ಯಕ್ರಮಗಳ ಅಂಗವಾಗಿ ನಾವು ರಕ್ತದಾನ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ. ಮೊದಲನೇದಾಗಿ ವಿಶ್ವ ರಕ್ತದಾನಿಗಳ ದಿನ, ಇದು ಜೂನ್ 14ರಂದು 15 ಇದನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಜಗತ್ತಲ್ಲಿರೋ ಎಲ್ಲ ರಕ್ತದಾನಿಗಳಿಗೆ ನಾವು ಇದನ್ನು ಧನ್ಯವಾದಗಳನ್ನ ಅರ್ಪಿಸೋಸ್ಕರ ಅದರ ಅಂಗವಾಗಿ ನಾವು ನಾಳೆ ಬ್ಲಡ್ ಡೊನೇಷನ್ ಕ್ಯಾಂಪ್ನ ಇಟ್ಕೊಂಡಿದ್ವಿ, ವಾಲಂಟ್ರಿ ಬ್ಲಡ್ ಡೊನೇಷನ್. ಹಾಗೂ ನಮ್ಮ ಅಸೋಸಿಯೇಷನ್ ಆಫ್ ಸರ್ಜನ್ಸ್ ಆಫ್ ಇಂಡಿಯಾ ವತಿಯಿಂದ ನಾವು ಸರ್ಜನ್ಸ್ ವೀಕ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಈ ಜೂನ್ನಲ್ಲಿ 9ರಿಂದ 15ನೇ ತಾರೀಕಿನವರೆಗೂ, 15ಕ್ಕೆ ಸರ್ಜನ್ಸ್ ದಿನ ಅಂತ ಇದೆ. ಮತ್ತು ನಾವೇನು ಮಾಡ್ತೀವಿ, ನಮ್ಮ ಉದ್ದೇಶ ಏನಂದರೆ ಈ ವಾರದಲ್ಲಿ ಎಷ್ಟು ಸಾಧ್ಯ ಇದೆ ಸಾಮಾನ್ಯವಾಗಿ ಮಾಡ್ತೀವಿ. ಬಟ್ ಈ ವಾರದಲ್ಲಿ ವಿಶೇಷವಾಗಿ ಸಪ್ತಾಹದಲ್ಲಿ ನಾವು ಈಗ ಸಮಾಜ ಸೇವೆ ಕಾರ್ಯಗಳು ಏನಿರುತ್ತೆ ಆ ಥರ ಕಾರ್ಯಕ್ರಮಗಳು ಹಮ್ಮಿಕೊತೀವಿ. ಫಾರ್ ಎಕ್ಸಾಂಪಲ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಆಯಿತು, ಮತ್ತು ನಾವು ಈಗ ಫ್ರೀ ಕ್ಯಾಂಪ್ಗಳನ್ನೆಲ್ಲ ಮಾಡ್ತೀವಿ. ಈ ಕ್ಯಾಂಪಲ್ಲಿ ಸಿಕ್ಕಿರೋ ಪೇಷಂಟ್ಗಳನ್ನೆಲ್ಲ ನಾವು ನಮ್ಮ ಎಲ್ಲ ಹಾಸ್ಪಿಟ್ಲಿಗೆ, ನಮ್ಮ ಸದಸ್ಯರು ಯಾರಿದ್ದಾರೆ ಅವ್ರ ಆಸ್ಪತ್ರೆಗಳೆಲ್ಲ ಫ್ರೀ ಸರ್ಜರಿಗಳನ್ನ ಎಲ್ಲ ಪ್ರೊಸೀಜರ್ಗಳನ್ನ ಮಾಡ್ತೀವಿ. ಮತ್ತು ಸರ್ಜನ್ಸ್ ವೆಲ್ ಬೀಯಿಂಗ್ ಏನು ಮಾಡಬೇಕು ಕಾರ್ಯಕ್ರಮಗಳನ್ನ, ಸರ್ಜನ್ಸ್ಗೆ ಯೋಗ ಕ್ಯಾಂಪ್ ಆಯಿತು, ಹೆಲ್ತ್ ಚೆಕಪ್ಪು, ಮತ್ತು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಜನರಲ್ಲಿ, ಇದೆಲ್ಲ ನಾವು ನಮ್ಮ ಸಂಘದ ವತಿಯಿಂದ ಮಾಡ್ತೀವಿ. ಅದು ಇನ್ನೊಂದು ಉದ್ದೇಶ. ಎರಡು ಸೇರಿಬಿಟ್ಟು ನಾವು ನಾಳೆ ರಕ್ತದಾನ ಶಿಬಿರವನ್ನು ಇಟ್ಕೊಂಡಿದ್ದೀವಿ. ಇಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನಂದಿ ವೈದ್ಯಕೀಯ ಕಾಲೇಜು, ಅಸೋಸಿಯೇಷನ್ ಆಫ್ ಸರ್ಜನ್ ಆಫ್ ಇಂಡಿಯಾ ಮತ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನು, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಅವ್ರ ಜೊತೆಗೆ ಸೇರಿಬಿಟ್ಟು ಬ್ಲಡ್ ಡೊನೇಷನ್ ಡ್ರೈವ್ ನಾವು ನಾಳೆ ಮಾಡ್ತಾ ಇದ್ದೀವಿ. ಅದನ್ನು ತಿಳಿಸೋದಕ್ಕೆ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿದ್ದೀವಿ. ಒತ್ತಡ ಏನು ಅಂತ ಜಾಸ್ತಿ ಆಗಿಲ್ಲ. ನಮ್ಮ ಮಟ್ಟಿಗೆ ನಾವು ಎಲ್ಲರಿಗೂ ಬರೋರಿಗೆಲ್ಲ ಚಿಕಿತ್ಸೆ ನೀಡ್ತಾ ಇದ್ದೀವಿ. ಹೆಚ್ಚಿನ ಸಿಬ್ಬಂದಿ ಬೇಕು. ಈಗ ಲೈಕ್ ಸ್ಟಾಫ್ ನರ್ಸಸ್ಸು, ಗ್ರೂಪ್ ಡಿ, ಇನ್ನೂ ಕೆಲವು ಹುದ್ದೆಗಳಲ್ಲಿ ಅಪಾಯಿಂಟ್ ಆಗಬೇಕು. ಬಟ್ ವೈದ್ಯರು ಬಂದಿರೋದ್ರಿಂದ ಒಳ್ಳೊಳ್ಳೆ ಶಸ್ತ್ರಚಿಕಿತ್ಸೆಗಳಾಗ್ತಾ ಇದೆ. ಆಮೇಲೆ ಒಳ್ಳೆ ಸರ್ವಿಸಸ್ ಸಿಗ್ತಾ ಇದೆ. ಇನ್ನೂ ಹೆಚ್ಚಿನದಾಗಿ ಮೇಜರ್ ಸರ್ಜರಿಗಳು ಏನಿದೆ ಎಲ್ಲ ಮಾಡ್ತಾ ಇದ್ದೀವಿ. ಈಗ ವ್ಯಾಸ್ಕ್ಯುಲರ್ ಸರ್ಜರಿ ಅಂತ ಒಂದು ಬ್ರಾಂಚ್ ಇದೆ, ರಕ್ತನಾಳಕ್ಕೆ ಸಂಬಂಧಪಟ್ಟಿದ್ದ ಆಪರೇಷನ್ ಮಾಡೋದು. ನಮ್ಮ ಯಾವುದೇ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಎಲ್ಲೂ ಆ ಥರ ಸರ್ಜರಿಗಳು ಆಗಲ್ಲ. ಈಗ ನಾವು ಬಂದಮೇಲೆ ಇಲ್ಲಿ ನಂದಿ ಮೆಡಿಕಲ್ ಕಾಲೇಜ್ ಬಂದಮೇಲೆ ಮೇಜರ್ ಜಯದೇವನಲ್ಲಿ ಏನು ಆಪ್ರೇಷನ್ ಮಾಡ್ತಾರೆ ಕೆಲವೊಂದನ್ನೆಲ್ಲ ನಾವು ಇಲ್ಲಿ ಮಾಡಬೇಕಾಗಿ ಬರ್ತದೆ. ಈಗ ಡಯಾಲಿಸಿಸ್ ಆಕ್ಸೆಸ್ ಆಯಿತು, ರಕ್ತನಾಳ ಬ್ಲಾಕ್ ಆಗಿರೋದಾಗಲಿ, ಈ ಥರ ಏನೋ ಆಪ್ರೇಷನ್ಗಳನ್ನೆಲ್ಲ ಮಾಡ್ತೀವಿ, ಹೊಸದಾಗಿ ಮಾಡ್ತಾಯಿದ್ದೀವಿ. ಅದೊಂದು ವಿಶೇಷ ಅಂತ ಹೇಳ್ಬೋದು. ಬರೋ ದಿನಗಳಲ್ಲಿ ನಾವು ಅದನ್ನು ಕೂಡ ಇನ್ನೊಂದ್ಸರಿ ನಿಮ್ಮನ್ನು ಕರೆಸಿ ನಾವು ಮಾಡಿರೋ ಮೇಜರ್ ಕೇಸ್ಗಳು ಲಿಸ್ಟ್ ಆಯಿತು ಅಥವಾ ಅದರಿಂದ ಪೇಷಂಟ್ಗೆಲ್ಲ ಹೆಂಗಾಗಿದೆ ಅಂತ ಕರೆಸಬೇಕು ಅಂತ ನಾವು ಪ್ಲ್ಯಾನಲ್ಲಿದ್ದೀವಿ, ಮಾಡ್ತೀವಿ. ಪ್ರತಿ ವರ್ಷ ಜೂನ್ 14ನೇ ತಾರೀಕಿನಂದು ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸಲಾಗ್ತದೆ. ಈ ವರ್ಷ ಒಂದಿನ ಮುಂಚಿತವಾಗಿ ಅಂದರೆ ಜೂನ್ 13ನೇ ತಾರೀಕು, ನಾಳೆ ದಿವಸ ಶುಕ್ರವಾರ, ಈ ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸಿ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಅದು ನಮ್ಮ ಅಸೋಸಿಯೇಷನ್ ಸರ್ಜನ್ಸ್ ಆಫ್ ಇಂಡಿಯಾ ಚಿಕ್ಕಬಳ್ಳಾಪುರ ಶಾಖೆ, ಭಾರತೀಯ ವೈದ್ಯಕೀಯ ಸಂಘ ಚಿಕ್ಕಬಳ್ಳಾಪುರ ಶಾಖೆ, ನಂದಿ ಮೆಡಿಕಲ್ ಕಾಲೇಜು ಹಾಗೂ ಜಿಲ್ಲಾಸ್ಪತ್ರೆ ಸಹಯೋಗದೊಂದಿಗೆ ಇದೇ ಜಿಲ್ಲಾಸ್ಪತ್ರೆಯಲ್ಲಿ ಮಾಡ್ತಾ ಇದ್ದೇವೆ. ಇದೇ ರೀತಿ ಕಳೆದ ವರ್ಷ ಕೂಡ ನಾವು ರಕ್ತದಾನ ಶಿಬಿರವನ್ನು ಮಾಡಿ 85 ಯೂನಿಟ್ಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ. ರೆಡ್ ಕ್ರಾಸ್ ಸಂಸ್ಥೆ ಚಿಕ್ಕಬಳ್ಳಾಪುರ ಇವರು ಬಂದು ರಕ್ತವನ್ನು ಸಂಗ್ರಹಿಸಿಕೊಂಡಿದ್ರು. ಈ ನಿಟ್ಟಿನಲ್ಲಿ ನಾಳೆ ಸಹ ಏನು ರಕ್ತದಾನ ಶಿಬಿರ ಇದೆ, ಅವೆಲ್ಲ ಸಾರ್ವಜನಿಕರು ಯಾರು ರಕ್ತದಾನ ಮಾಡೋಕ್ಕೆ ಅರ್ಹತೆ ಇರ್ತದೆ ಅಂಥವರೆಲ್ಲ ಬಂದು ದಯವಿಟ್ಟು ರಕ್ತದಾನ ಮಾಡಿ. ನಿಮ್ಮ ಒಂದು ಬಾಟಲ್ ರಕ್ತ ಒಂದು ಜೀವ ಉಳಿಸುವಂಥ ಶಕ್ತಿ ಇರ್ತದೆ. ಸೊ ತಮ್ಮಲ್ಲಿ ನಾನು ಕಡೆಗಡೆ ಮನವಿ ಮಾಡ್ಕೊಳ್ಳೋದು ಅಂತಂದರೆ ಈ ಶಿಬಿರವನ್ನು ಸದುಪಯೋಗಪಡಿಸ್ಕೊಂಡು ಒಂದು ಜೀವನ ಉಳಿಸೋಕ್ಕೆ ನೀವು ಒಂದು ತಮ್ಮ ರಕ್ತದಾನ ಮಾಡಬೇಕು ಅಂತ ಕೋರ್ಕೊಳ್ತೀವಿ. ನಮ್ಮ ಇದರಲ್ಲಿ ಅಷ್ಟೇ ಮಾಡ್ತೀವಿ, ಸಾರ್ವಜನಿಕವಾಗಿ ಏನು ಮಾಡ್ತಾ ಇಲ್ಲ, ಬರೀ ಸಾಮಾಜಿಕ ಕಾರ್ಯಕ್ರಮಗಳನ್ನಷ್ಟೇ ಮಾಡ್ತಾ